ಅಲ್ಲಿ ಜಲಾನಂದ ದರ್ಗಾದೊಳಗೆ ಹ್ಯಾಂಗಪ್ಪ ನಾವು ಹ್ಯಾಂಗ ರೇವಣ ಸಿದ್ದೇಶ್ವರ ರುದ್ರಾಭಿಷೇಕ ಮಾಡ್ತೇವಲ್ಲ ಹಂಗ ಯಾವ ಮದರಕ ರುದ್ರಾಭಿಷೇಕ ಮಾಡಿ ಎಲ್ಲ ಪ್ರತಿಯೊಬ್ಬ ಹಿಂದೂ ಮುಸ್ಲಿಮ್ ಎಲ್ಲ ಹೆಣ್ಮಕ್ಳು ದಂಡಿ ಕಟ್ಕೊಂಡು ಯಾವಾಗ ಕುಂಭ ತಗೊಂಡು 501 ಕುಂಭ ಯಾವಾಗಲೇ ದೇವರ ದರ್ಗಾಕ್ಕೆ ಹಾಕ್ಬೇಕು. ನೋಡ್ಬೇಕು ಏನು ಭಕ್ತಿಯಲ್ಲಿ ಅಲ್ಲೆಲ್ಲ ಜನ ಅಂದ್ರೆ ಕೆಲವೊಂದು ಜನ ಬಂದಿರ್ತಾರೆ ಒಂದು ಗೆಸ್ಟ್ಗಳು. ಅಪ್ಪವ್ರೆ ಇವರಾಗ ಎಷ್ಟು ಎಲ್ಲರೂ ಒಂದದಾರ ನೋಡ್ರಿ. ಯಾಕಂದ್ರೆ ನಾವೆಲ್ಲ ರೇವಣ ಸಿದ್ಧಾಗ ರುದ್ರಾಭಿಷೇಕ ಮಾಡ್ತೇವೆ, ಮಲ್ಲಾಗಿ ಮಾಡ್ತೇವೆ. ಆದ್ರೆ ಅಲ್ಲೊಂದು ಮಜಾರಕ್ಕೊಂದು ರುದ್ರಾಭಿಷೇಕ ಮಾಡಬೇಕಲ್ಲ. ಅಲ್ಲೆಲ್ಲ ಹಾಲು ಮೊಸರು ಪಂಚಾಮೃತ ಹಾಕಿ ಅಭಿಷೇಕ ಮಾಡೋ ಬಳಿಕ ಅಲ್ಲಿ ಎಲ್ಲ ಜನ ಅಂತಿರು ಏನು ಅದ್ಭುತವಾಗಿರುತ್ತೆ. ಭಕ್ತಿ ಹಂಗಿರಬೇಕು. ನಿಮ್ಮಲ್ಲಿನೂ ಹಂಗದ ಪುಣ್ಯಾತ್ಮರೇ. ನಾನು ನನ್ನದು ಅವರು ಇವರು ಬಡವ ಜಾತಿ ಶ್ರೀಮಂತ ಎನ್ನೂ ಅಂದದೆ ಎಲ್ಲರೂ ಒಂದೇ ಆಗಿ. ಅದಕ್ಕೆ ನೈ ಹೇಳಿದ್ರೆ ಮಗವಿ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ. ಅವ ಭಗವಂತ ಗುಡ್ಯಾಗ ಇಲ್ಲ, ಮ್ಯಾಗ ಇಲ್ಲ, ಕಲ್ಲಾಗಿಲ್ಲ, ಕಾಶಾಗಿಲ್ಲ, ರಾಮೇಶ್ವರ ಇಲ್ಲ, ಅವ ಮಲ್ಲ ಎಲ್ಲ ನಿನ್ನ ಬಲ್ಲೆ ಮಲ್ಲ ಅದಾನ. ಮತ್ತು ಅವ ಯಾಕೆ ಗುಡ್ಯಾಗ ಕಲ್ಲಾಕ ಕೂತಾನ್ರಿ? ದೇವ್ರ ನಿಮ್ಮಲ್ಲಿ ಮತ್ತೆ ಯಾಕೆ ಗುಡ್ಯಾಗ ಕಲ್ಲಾಕ ಕೂತ? ನಾವೆಲ್ಲ ಮಾಡಬಾರ್ದು ಮಾಡಿ ಆಡಬಾರ್ದು ಆಡಿ ಅಕಸ್ಮಾತ್ ಯಾರ್ಯಾರು ಅಂದ್ರೆ ರೊಕ್ಕ ಕೊಟ್ಟೆ ಖರೆ ಸುಳ್ಳು ನೋಡ ರೇವಣ ಶಿವನ ಗುಡಿ ಹೋಗು ನಡಿ ಅತ್ತಿರಲ್ಲ. ಆ ಕಡೆ ನಿಮ್ಮ ಕಡೆ ಅಲ್ಲ. ನಾವೆಲ್ಲ ಮಾನವರೆಲ್ಲ ಕ್ಷುಲ್ಲ ಮಾನವರೆಲ್ಲ ಗಿಲ್ಲ ಮಾಡೋದು ಕಂಡು ಕಲ್ಲಿಗಿಂತ ಕಲ್ಲಾಗಿ ಕೂತಾನ ಪರಮಾತ್ಮ. ಭಗವಂತ ನಮ್ಮಲ್ಲಿ ಅದಾನ. ಕೂಗಿ ಕರೀರಿ. ಒಂದು ತಿಂಗಳು ನಾವೆಲ್ಲ ಪುರಾಣ ಕೇಳಿದೇವಂದ್ರೆ ಯಾವಾಗ ಪರಮಾತ್ಮ ನನ್ನ ಅಪ್ಪರ ರೇವಣಸಿದ್ದ ನಮ್ಮಲ್ಲಿ ಓಡೋಡಿ ಬರಬೇಕು. ಭಗವಂತ ನಂಬಲ್ಲಿ ಅದಂತೀರಿ ಮತ್ತೆ ಯಾಕೆ ನಮ್ಮಿಂದ ದೂರ ಆಗಕ್ಕಂತ ಬೇಕಲ್ಲ. ಅದಕ್ಕೆ ಮಲ್ಲ ತನ್ನ ಮೇಲೆ ಅದಕ್ಕೆ ಹೇಳ್ತಾರೆ ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ಹೊನ್ನ ಬಿಟ್ಟು ಒಡವಿಲ್ಲ, ನಿನ್ನ ಬಿಟ್ಟು ದೇವರಿಲ್ಲ. ಮತ್ತೆ ನಿನ್ನ ಬಿಟ್ಟು ದೇವ್ರಿಲ್ಲ ಮತ್ತೆ ದೇವ್ರು ಯಾಕೆ ಸಿಗಂಗಿಲ್ಲ? ಏನು ಮಗ ಬೇಕಲ್ಲ. ಒಬ್ಬ ರೈತ ಹೊಲ್ಲಕ್ಕೆ ಕಬ್ಬು ಹಚ್ಚಿದ. ತಿಳಂಗೆ ಹೇಳ್ತೀನಿ ನಿಮಗೆ. ಒಬ್ಬ ರೈತ ಹೊಲ್ಲಕ್ಕೆ ಕಬ್ಬು ಹಚ್ಚಿದ ಅಂತ ಬಸವಣ್ಣ. ಕಬ್ಬು ಹಚ್ಚಿದಾಗ ಕಬ್ಬಿಗೆ ಜೇನು ಹತ್ತಿತ್ತ. ಆ ಕಬ್ಬಿಗೆ ಜೇನು ಹತ್ತಿತ್ತು. ಆ ಕಬ್ಬ ಮತ್ತು ಜೇನು ಎರಡು ದಿನ ಜಗಳ ಆಡ್ತಿದ್ವು ಅಂತ. ನಾ ರುಚಿದಿ ನಾ ರುಚಿ, ನಾ ರುಚಿ ನಾ ರುಚಿ. ಅವಾಗ ಕಬ್ಬು ನಾ ರುಚಿ ಅಂತ ಕಬ್ಬು ಹತ್ತದ, ಜೇನು ನಾ ರುಚಿ ಅಂತ ಜೇನು ಅಂತದ. ಅವಾಗ ಹಾದಿ ಮೇಲೆ ಒಬ್ಬ ಮಹಾತ್ಮರು ಒಬ್ಬ ಶರಣ ಹೈದು ಹೊಂಟಿದ್ರಂತೆ. ಕಬ್ಬ ಮತ್ತು ಜೇನು ಎರಡು ಕಚ್ಚಾಡಕತ್ತಿದ ಅಂತ. ಅವಾಗ ಗುರುಗಳಂದ್ರು ಅಲ್ಲೇ ನಿಂತು ಕೇಳದಂತ. ಕಬ್ಬಿಗೆ ಕೇಳ್ತಾರೆ ಯಾಕೆ ಗೊತ್ತಮ್ಮ ಮತ್ತೆ ಯಾಕಿಬ್ರು ಜಗಳಾಡಕತ್ತೀರಿ? ಗುರುಗಳೇ ರೈತ ಗೊಬ್ಬರ ಹಾಕ್ಯಾನ, ನನಗ ನೀರು ಬಿಟ್ಟಾನ, ನಾ ಕಬ್ಬ ಆಗೀನಿ, ಗಾಣದ ಹಾಕಿದ್ರೆ ಹಾಲು ಆತೀನಿ, ಬೆಲ್ಲ ಆತೀನಿ, ಸಕ್ಕರೆ ಆತೀನಿ, ಪಾಕ ಆತೀನಿ, ನಾ ರುಚಿದ ಕಬ್ಬು ಬೆಳಕತ್ತ. ಅವಾಗ ಜೇನು ಹೇಳತ್ತ ಇಲ್ಲ ಗುರುಗಳೇ, ದುಂಬಿ ಹುಳಗಳು ಹೂವಿನ ಮಕರಂದ ಹೀರಿ ನನ್ನ ಜೇನು ಸೃಷ್ಟಿ ಮಾಡ್ಯಾವ. ನಾನು ಔಷಧಕ್ಕೆ ಬರ್ತೀನಿ, ರೇವಣ ಸಿದ್ದೇಶ್ವರ ರುದ್ರಾಭಿಷೇಕ ಮಾಡ್ಬೇಕು, ಅದಕ್ಕೆ ಪಂಚಾಮೃತ ಅಭಿಷೇಕ ಬರ್ತೀನಿ, ನಾ ರುಚಿಯಿಂದ ಜೇನು ಹೇಳಕತ್ತ. ಮತ್ತು ಬರೀ ಎರಡು ನಾ ರುಚಿ ಬೇಕಲ್ಲ ಅದಕ್ಕೆ. ಅವಾಗ ಗುರುಗಳು ಅಂದರು ತಮ್ಮ ನನಗ ಬಾಯಿಲಿ ಹೇಳ್ತಿರಂಗಿಲ್ಲ, ಸ್ವಲ್ಪ ಎರಡು ತಿಂದೆ ನೋಡ್ತೀನಿ ಅಂದ್ರೆ. ತಿಂದು ನೋಡೋದು ಖೂನ್ ಆಗ್ತದ. ಬಾಳೆಹಣ್ಣು ತಿಂದ್ರೆ ಬಾಳೆಹಣ್ಣು ಸ್ವಾದ ಖೂನ್ ಆಗ್ತದ, ಬರೀ ಹೇಳೋದು ಖೂನ್ ಆಗ್ತದೆ ಏನೇವ. ಅವಾಗ ಗುರುಗಳನ್ನ ಎರಡು ತಿಂದು ನೋಡ್ತೀನಿ. ಒಂದು ಗಣಕ್ಕೆ ಕಬ್ಬು ತಿಂದಾರೆ, ಒಂದೆರಡು ಜೇನು ತೊಗೊಂಡು ನನ್ನ ನಾಲಿಗೆ ಎಷ್ಟು ರುಚಿ ಅದ ಜೇನು ಅಂದ್ರೆ. ಎರಡು ರುಚಿನೇ ಅದಾವ. ಕಬ್ಬನೂ ರುಚಿ ಅದ, ಜೇನು ರುಚಿ ಅದ. ಮತ್ತು ಎರಡಕ್ಕೆ ಜಗಳ ಯಾಕೆ ಬಂದರಲ್ಲಿ? ಒಂದು ಶಿಬಿಕೆ ಅಡ್ಡ ಬಂದದ. ಕಬ್ಬ ಮತ್ತು ಜೇನಿನ ನಡುವೆ ಒಂದು ಶಿಬಿಕೆ ಅಡ್ಡ ಬಂದದ. ಜೇನಿನ ರುಚಿ ಇದಕ್ಕೆ ಖೂನಿಲ್ಲ, ಕಬ್ಬಿನ ರುಚಿ ಇದಕ್ಕೂ ಖೂನಿಲ್ಲ. ಹಂಗ ನಾವು ಮತ್ತು ರೇವಣ ಸಿದ್ಧ ಒಂದೇ ಇದ್ದೀವಿ. ನಮ್ಮ ನಡುವಕ್ಕೊಂದು ಮಾಯದ ಶಿಬಿಕೆ ಅಡ್ಡ ಬಂದದ. ಅವ ಆ ಕಡೆ ಆಗ್ಯಾನ, ನಾವು ಈ ಕಡೆ ಆಗ್ಬಿಟ್ಟಿ. ಒಂದು ತಿಂಗಳು ಪುರಾಣ ಕೇಳ್ರಿ, ಆ ನಡುವಿನ ಮಾಯದ ಶಿಬಿಕೆ ತೆಗೆದು ಹೋಗಿರಿ, ಅವ ತಾನೇ ಓಡೋಡಿ ಬರ್ತಾನಲ್ಲ. ಹೌದಲ್ಲ? ಅವ ನಂಬಲ್ಲಿ ಓಡೋಡಿ ಬರಬೇಕು. ಅವ ನಾನಂತ ಶಿಬಿಕೆ ತೆಗೆದು ಹೋಗಿರಿ, ನಾನೇ ಶ್ರೀಮಂತ, ನಾನೇ ದೊಡ್ಡವ, ನಾನೇ ಅವರು ಇವರನ್ನ ಮಾಯದ ಶಿಬಿಕೆ ತೆಗೆದೇವಂದ್ರೆ ಓಡೋಡಿ ಬರ್ತಾನೆ. ಹೆಂಗ ಮಲ್ಲಯ್ಯನ ಬಲ್ಲಿ ಓಡಿ ಬಂದಾನ, ಶರಣರ ಬಲ್ಲಿ ಓಡಿ ಬಂದಾನ. 12ನೇ ಶತಮಾನದೊಳಗೆ 63 ಶರಣರು. ಅಲ್ಲಿನ ಜಾತಿ ಇತ್ತೇನು? ಶರಣರ ಕಲ್ಯಾಣ, ಶಿವ ಶರಣನಲ್ಲಿದಾಡುವಂಥ ಕಲ್ಯಾಣ. ಅಣ್ಣ ಬಸವಣ್ಣ ಎಲ್ಲ ಪ್ರತಿಯೊಬ್ಬ ಲಿಂಗ ದೀಕ್ಷೆ ಕೊಟ್ಟಿದ್ದ ಅಣ್ಣ ಬಸವಣ್ಣ.
ಸಮಗಾರ ಹರಳಯ್ಯ ಮಾದರ ಚೆನ್ನಯ್ಯ ಹಡಪದ ಅಪ್ಪಣ ನೂಲಿಯ ಚೆನ್ನಯ್ಯ ಮೂಳಿಗೆಯ ಮಾರಯ್ಯ ಅಕ್ಕ ಮಹಾದೇವಿ ಎಲ್ಲ ಶರಣ ಇರುವಂತ ಕಲ್ಯಾಣ ಅದು ಶಿವಶರಣ ಕಲ್ಯಾಣ, ಬಸವ ಕಲ್ಯಾಣ. ಭಗವಂತ ಎಲ್ಲರ ಬಲ್ಲಿದ್ದಲ್ಲ, ಪರಮಾತ್ಮ ಎಲ್ಲರ ಬಲ್ಲಿದ್ದಲ್ಲ. ಅವಾಗ ಬರೇ ಶರಣ ಬರೇ ನಮಸ್ಕಾರ ಅಂದ್ರೆ ಹೊಳ್ಳಿ 2 ಸಲ ನಮಸ್ಕಾರ ಕಲ್ಯಾಣ ಕ್ರಾಂತಿಯಾಗಿದೆ ಹಿಂದಿಗೆ. ಅವಾಗ 12ನೇ ಶತಮಾನದೊಳಗೆ ಬಸವಣ್ಣ ಕುದುರೆ ಮೇಲೆ ಕೂತ ಹೊಂಟಿದ್ದ. ಈ ನೀವು ದೇವ್ರ ಕಾಲು ಬೀಳ, ಗುರುಗಳು ಬಿಡು ದೇವ್ರ ಕಾಲು ಬೀಳಲ್ಲ ನೀವೆಲ್ಲ. ಅವಾಗ ಬಸವಣ್ಣ ಕುದುರೆ ಮೇಲೆ ಕೂತು ಹೊಂಟಿದ್ದಂತೆ, ಅಲ್ಲಿ ಸಮಗಾರ ಹರಳೈನವರು ಕೂತಿದ್ರಂತೆ. ಯಾವಾಗ ಸಮಗ ಹರಳೈನವರು ಕುಂತಿದ್ರು, ಹೆಂಡತಿ ಕಲ್ಯಾಣಮ್ಮ ಕುಂತಾಳೆ, ಅಣ್ಣ ಬಸವಣ್ಣ ಕುದುರೆ ಮೇಲೆ ಕೂತು ಹೊಂಟಿದ್ದ. ಶರಣಾರ್ಥಿ ಶರಣಾರ್ಥಿ ಅನ್ನ ಹರಳಯ್ಯನವರು. ಅವಾಗ ಅಣ್ಣ ಬಸವಣ್ಣ ಅಂದ, ಶರಣು ಶರಣಾರ್ಥಿ ಶಿವಭಕ್ತ ಹರಳಯ್ಯನವರೇ ಅಂದ ಬಸವಣ್ಣ. ಇವ ಬರೇ ಒಮ್ಮ ಶರಣರಿಯಪ್ಪ ಅಂದೇವ. ಹರಳಯ್ಯನವರು ಒಮ್ಮ ಶರಣಾರ್ಥಿ ಅಂದ ಬಳಿಕ ಅಣ್ಣ ಬಸವಣ್ಣ ಹೇಳುತ್ತಾನ, ಶರಣು ಶರಣಾರ್ಥಿಗಳು ಹರಭಕ್ತ ಹರಳಯ್ಯನವರೇ. ದುಃಖ ಮಾಡಕತ್ತ ಹರಳಯ್ಯನವರು. ನಾ ಬರೇ ಒಮ್ಮ ಶರಣ ಅಂದೀನಿ, ಒಮ್ಮೆ ನಮಸ್ಕಾರ ಅಂದೀನಿ. ಅಣ್ಣ ಬಸವಣ್ಣ ಶರಣು ಶರಣಾರ್ಥಿ 2 ಸಲ ಹೇಳ ಅಂತ ತಿಳ್ಕೊಂಡು ಅಳ್ಳಕ್ಕಂತ ದುಃಖ ಮಾಡಕಂತ ನಾವು ಗುರುಗಳಿಗೆ ಹೊಳ್ಳಿ ಬೈತೇವಿ. ಐನೂರು ಎಲ್ಲಿ ಒಂದಿದ್ದೀವಿ, ಈ ಕಡೆ ಆ ಕಡೆ ಸುದ್ದಿ ಹೇಳ್ಕತ್ತೀವಿ ನಿಮ್ಗೆ ನಾವು. ಅವಾಗ ಏನಾಗ್ಯದ, ಹರಳಯ್ಯನವ್ರು ಕುಂತ್ರಂತ ಚಿಂತೆ ಮಾಡ್ಕೋತ ಮಡದಿ ಕಲ್ಯಾಣಮ್ಮ ಬಂದ ಕೇಳುತ್ತಾಳೆ, ಯಾಕ್ರಿ ಮುಖ ಸಪ್ಪಗಾಗ್ಯದಲ್ಲ, ಹಸಿವಾಗ್ಯದ ಏನು, ಯಾಕೆ ಚಿಂತೆ ಮಾಡಾಕ್ತಿರೋದ್ ಬಳಕ. ಅವಾಗ ಹೇಳ್ತಾನೆ ಸಮಗಾರ ಹರಳಯ್ಯನವರು, ಅಣ್ಣ ಬಸವಣ್ಣ ವಿಶ್ವಗುರು ಬಸವಣ್ಣ ಜಗಜ್ಯೋತಿ ಬಸವಣ್ಣ, ನಾನು ಒಮ್ಮೆ ಶರಣನ ಬಳಕ ನನ್ನ ಅಪ್ಪನಿಗೆ 2 ಸಲ ನಮಸ್ಕಾರ ಮಾಡ್ಯಾನ, ಅದು ಋಣ ಮುಟ್ಟಿಸ್ಬೇಕು, ಏನು ಮಾಡಲಿ ಅಂದವ. ಹಳೆ ಮುಟ್ಟಿಸ್ಬೇಕಲ್ಲ, ಏನು ಮಾಡಲಿ ಅದಕ್ಕಂದವ. ಹೆಂಡತಿ ಮಹಾಶಾಣ ಇದ್ದಾಳೆ. ಯಾವಾಗಲೂ ಹೇಳ್ತೀನಿ, ಆ ತಾಯಿ ನನ್ನ ಅವ್ವ ಕಲ್ಯಾಣಮ್ಮ ಹೇಳ್ತಾಳೆ ಗಂಡಿಗೆ, ಸ್ವಾಮಿ ಯಾವ ಅಣ್ಣ ಬಸವಣ್ಣ ನಿನಗೆ ಶರಣು ಶರಣಾರ್ಥಿ ಅನ್ನೋ ಬಳಕ ನಾವನು ಹೇಳ್ದಂಗೆ ಕೆಲಸ ಮಾಡ್ರಿ ಅಂತ ಹೇಳ್ತಿದ್ದೆ. ಏನು ಅಂದ, ಏನಿಲ್ಲ, ನಿನ್ನ ಬಲ ತೊಡೆ ನನ್ನ ಎಡ ತೊಡೆ ಚರ್ಮ ತೆಗೆದು ಅಣ್ಣ ಬಸವಣ್ಣ ಚಪ್ಪಲಿ ಮಾಡಿ ಕೊಟ್ಟು ಬಿಡು, ನಿನ್ನ ಶರಣ ಶರಣ ಮುಟ್ಟಿ ಹೋಗ್ಬಿಡ್ತಾ ಅಂತ ಹೇಳ್ತಿದ್ದಾಕಿ. ಅವಾಗ ಹರಳಯ್ಯನವರು ಹೌದಲ್ಲ ನಾನು ತಿಳಿಲಿಲ್ಲ ಅಂದ. ಮನ್ಯಾಗ ಹೆಂಡತಿ ಗಂಡಗ ಸ್ವರ್ಗಕ್ಕೂ ನೋಯ್ತದ ನರಕಕ್ಕೂ ನೋಯ್ತದೇವ. ಮನಸ್ಸು ಮಾಡದಿ ಗಂಡಗ ಸ್ವರ್ಗಕ್ಕೂ ನೋಯ್ಬಹುದು, ಮನಸ್ಸು ಮಾಡಿದ ಗಂಡಗ ನರಕಕ್ಕೂ ನೋಯ್ಬಹುದು. ಅವಾಗ ಹರಳಯ್ಯನವರು ಹೌದು ಅಂದ. ಯಾವಾಗ ಸತಿಪತಿ ಮಡಿಯಿಂದ ಸ್ನಾನ ಮಾಡ್ಯಾರ, ಅವ್ರ ಬಳಿ ಚಮ್ಮಾರದ ತೊಗಲಕ್ಕೆ ಚಮ್ಮಾರ ಇರ್ತಿದ್ದು. ಯಾವಾಗ ಹರಳಯ್ಯನವರು ತಮ್ಮ ಬಲ ತೊಡೆ ಚರ್ಮ ತೆಗಿತಾರೆ, ಬಸವ ಬಸವ ಬಸವಣ್ಣ ಬಸವ ಅಂತ ತಿಳ್ಕೊಂಡು ಬಲ ತೊಡೆ ಚರ್ಮ ತೆಗಿತಾರೆ. ಹೆಂಡತಿ ಎಡ ತೊಡೆ ಚರ್ಮ ತೆಗೆದು ಕೊಡ್ತಾರೆ ಗಂಡಗೆ. ಎಂತ ಶಿವಭಕ್ತರಾಗಿ ಹೋಗಿರುವ, ಎಂತೆಂತರಾಗಿ ಹೋಗಿರೋ ಜಗತ್ತು ನೋಡಬೇಕು ನಾವೆಲ್ಲ. ಬರೇ ಒಮ್ಮ ಬಸವಣ್ಣ ಶರಣು ಶರಣಾರ್ಥಿ ಅನ್ನೋ ಬಳಕ ಸತಿಪತಿರು ತಮ್ಮ ತೊಡೆಯ ಚರ್ಮ ತೆಗೆದು ಅಣ್ಣ ಬಸವಣ್ಣ ಪಾದ ರಕ್ಷೆ ಮಾಡಿಕೊಡ್ಬೇಕಲ್ಲ, ಎಂತ ಭಕ್ತಿ ಅಂತಿರಿದೆಲ್ಲ. ತಾಯಿ ನನ್ನವ್ವ ಕಲ್ಯಾಣಮ್ಮ, ಹೆಂಡತಿ ಹೆಸರು ಕಲ್ಯಾಣಮ್ಮ. ಯಾವ ತಾಯಿ ತನ್ನ ಎಡತೊಡೆ ಚರ್ಮ ಕೊಯ್ಯಕದ್ದಾಳೆ, ಕೂಡಲ ಸಂಗಮ ದೇವ ಬಸವ ಬಸವಣ್ಣ ಅಂತ ತಿಳ್ಕೊಂಡು ತನ್ನ ಎಡತೊಡೆ ಚರ್ಮ ಒಂದು ಕಿಟ್ಟು ಕೊಯ್ದು ಕೊಟ್ಟಳು ಆ ಗಂಡನ ಕೈಯೊಳಗೆ. ಯಾವಾಗ ಹರಳಯ್ಯನವರು 2 ಚರ್ಮ ಹದವಾಗಿ ಬಡದು ಅಣ್ಣ ಬಸವಣ್ಣಿಗೆ 2 ಪಾದರಕ್ಷೆ ಮಾಡಿ ತೊಗೊಂಡು ಹೋದಂತ. ಎದಕ್ಕೆ ಬರೀ ಶರಣು ಶರಣಾರ್ಥಿ ಅನ್ನೋ ಬಳಕ. ನಾವೆಲ್ಲ ಈ ಮಾತು ಯಾಕೆ ಹೇಳೋದಂದ್ರೆ, ನಮಗೆಲ್ಲ ಭಗವಂತ ಇದೆಲ್ಲ ಕೊಟ್ಟಾನಲ್ಲ, ಅವನಿಗೆ ನಾವು ಏನಾರು ಹೊಳೆ ಕೊಡಬೇಕಲ್ಲ. ಅವನಿಗೆ ನಮಗೆಲ್ಲ ಕೊಟ್ಟಾನವ. ಗಾಳಿ ಕೊಟ್ಟಾನ, ಮಳೆ ಕೊಟ್ಟಾನ, ನೀರು ಕೊಟ್ಟಾನ, ಸುಂದರವಾದ ಶರೀರ ಕೊಟ್ಟಾನ, ಮಡದಿ ಮಕ್ಕಳು ಕೊಟ್ಟಾನ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಕಾಯ ನಿಮ್ಮ ದಾನ, ಜೀವ ನಿಮ್ಮ ದಾನ. ನಿಮ್ಮ ಅನ್ನವನ್ನು ಉಂಡು ಅನ್ನನ ಹೊಗಳುವ ಏನಂದೇ ರಾಮನಾಥ.
ನನ್ನ ಅಪ್ಪ ರೇವಣ ಸಿದ್ದಪ್ಪ ಎಲ್ಲ ಕೊಟ್ಟಾನೆ, ನಮ್ಮೆಲ್ಲ ರೇವಣ ಸಿದ್ದೇಶ್ವರ ಎಲ್ಲ ಕೊಟ್ಟಾನೆ. ನಾವೆಲ್ಲ ನೋಡಿ ಇಟ್ಟು ಎಲ್ಲ ತಂದೆ ಬಳಗ, ತಾಯಿ ಬಳಗ, ಶರಣ ಬಳಗ, ನೀವೆಲ್ಲ ಏನು ಮಾಡಕ್ಕಂತೀರಿ? ಭಗವಂತ ನಾಮಸ್ಮರಣೆ ಕೇಳಬೇಕಂತ ತಿಳ್ಕೊಂಡು ಅಣ್ಣ ಬಸವಣ್ಣ ಹೇಳ್ತಾನೆ, ಶಿವ ಧ್ಯಾನವ ಇಲ್ಲದ ಮನುಜ ಶಗಣಿಯೋಳು ಸಾಸಿರ ಹುಳ ಹುಟ್ಟಿವೆ ದೇವ. ನಾ ಹೇಳಕತ್ತಿಲ್ಲ, ಮತ್ತು ನನಗೆ ಬೈದಿರಿ ನೀವು. ಅಣ್ಣ ಬಸವಣ್ಣ ಹೇಳಕ್ಕಂತಾನ, ಯಾರು ಪುರಾಣ ಕೇಳಲ್ಲ, ಯಾರು ರೇವಣಸಿದ್ದೇಶ್ವರ ಧ್ಯಾನ ಮಾಡಲ್ಲ, ಯಾರು ದಾನ ಮಾಡಂಗಿಲ್ಲ, ಯಾರು ಗುಡಿ ಬರಂಗಿಲ್ಲ, ಯಾರು ಭಸ್ಮ ಹಚ್ಚೋಳಂಗಿಲ್ಲ, ಯಾರು ಶಿವ ಅನ್ನಂಗಿಲ್ಲ, ಅವ್ರು ಏನಂದ್ರೆ ಬಸವಣ್ಣ ಏನಂದಾನೆ, ಶಗಡಿ ಖೂನ್ ಆತಲ್ಲ ನಿಮಗ ಹೆಂಡಿ. ಯಾವಾಗ ಮನ್ಯಾಗ ಎಮ್ಗಳು ಏನು ಹೆಂಡಿ ಇಟ್ರೆ ಆಕಳೇನ ಅದ್ರ ಒಳಗೆ ಏನು ಹುಳ ಹುಟ್ಟಿರ್ತಲ್ಲ ಅವಕ್ರು ಸಮಾನ ಅಂತ ಹೇಳಿ ಬಸವಣ್ಣ. ನನಗೆ ಬೈದಿರಿ ನೀವು. ಬಸವಣ್ಣ ಹೇಳಿ, ನಾ ಹೇಳಕತ್ತಿಲ್ಲ. ಓ, ಯಾರು ಶಿವನಾಮ ಮಾಡಂಗಿಲ್ಲ, ಪುರಾಣ ಪ್ರವಚನ ಕೇಳಂಗಿಲ್ಲ, ಬೆಳಗಾಗಿ ರೇವಣಸಿದ್ದೇಶ್ವರ ಗುಡಿ ಬರಂಗಿಲ್ಲ, ಶಗಣಿ ಒಳಗೆ 1000 ಹುಳ ಹುಟ್ಟದಂಗ ನಿಮಗೆ ಅದಕ್ಕೆ ಹೋಲಿಸಿದ ಅಣ್ಣ ಬಸವಣ್ಣ ಪುಣ್ಯ ಅಂತ. ಶಿವನಾಮವನು ನುಡಿಯದ ತುಂಬ್ರಿ ನೈ ಹಾಡ್ಯಾರ ನೋಡಾನ್. ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ. ಇನ್ನ ಬರ್ಲಯ್ಯ ದೇವ ಇಲ್ಲಿ. ಯಾಕಂದ್ರೆ ಶರಣರು ಹೇಳ್ತಾರೆ, ನಾವೆಲ್ಲ ಮಾನವ ಜನ್ಮ ಹುಟ್ಟಿ ಬಂದ ಬಳಿಕ ಈ ಕೆಲವೊಂದು ಹಬ್ಬ ಹುಣಿವಿ ಶ್ರಾವಣ ಮಾಸ ಎದಕ್ಕೆ ಮಾಡ್ಯಾರ? ಸುಮ್ಮನೆ ಮಾಡಿಲ್ಲ. ಶ್ರಾವಣ ಮಾಸ ಒಳಗೆ ಪುರಾಣ ಪ್ರವಚನ ಕೇಳಿ ಅಂತ ತಿಳ್ಕೊಂಡು ಒಮ್ಮೆ ಹಿಂಗೆ ನಮ್ಕ ದೇವ್ರಿಗೆ ನಾವು ಶಾಣ್ಯರು ಇರ್ತೀವಿ. ದಿನ ಒಂದು ತಿಂಗಳ ಪುರಾಣ ಕೇಳಿ ಅಂತ ತಿಳ್ಕೊಂಡು ದಿನ ಶಾಸ್ತ್ರ ಒಂದು ತಿಂಗಳ ಪುರಾಣ ಕೇಳಿ ಒಂದು ಮನುಷ್ಯ ಬ್ಯಾಸರ ಐತದ, ನನ್ನಂತ ಇತ್ತು ಅದೂ. ಅವ ಪರಮಾತ್ಮ ಟಪಾಲ್ ಹಾಕದ ಮಗ, ಪರಮಾತ್ಮಗೆ ಟಪಾಲ್ ಹಾಕಿಬಿಟ್ಟದ. ಪರಮಾತ್ಮ ಒಂದು ತಿಂಗಳ ಶ್ರಾವಣ ಮಾಸ ಪುರಾಣ ಕೇಳೋದು, ಉಪವಾಸ ಮಾಡೋದು ವಜ್ಜ ಬಿಟ್ಟದ. ಸ್ವಲ್ಪ ಅದಕ್ಕೆ ಕಡಿಮೆ ಇದ್ರೆ ಏನ ಮತ್ತೆ ಹೊಳೆ ಉತ್ತರ ಟಪಾಲ್ ಹಾಕೊಂಡತ್ತವ. ಅಡ್ ಶಾಣೆ ಇರ್ತದ ಮಂದಿ ಅಶೋಕ. ಅವ ಏನು ಮಾಡ ಪರಮಾತ್ಮ ಟಪಾಲ, ಪರಮಾತ್ಮ ನೋಡ್ದ ಎಷ್ಟು ಶಾಣ್ಯಾರ ಮನುಷ್ಯರು ನನಗೆ ಟಪಾಲ್ ಹಾಕೋದು. ಒಂದು ತಿಂಗಳು ವಾಜ್ಯ ಆದ ಬಳಿಕ ಅವಾಗ ಪರಮಾತ್ಮ ಅಂದ ನವರಾತ್ರಿ 9 ದಿವಸ ಮಾಡಿದ್ರು ಹೊಳೆ ಪತ್ರ ಹಾಕಿದ ಪರಮಾತ್ಮ. ಒಂದು ತಿಂಗಳ ಬ್ಯಾಡ ಅಂದ್ರೆ 9 ದಿವಸ ನವರಾತ್ರಿ ಒಳಗೆ ಉಪವಾಸ ಮಾಡು, ದೇವಿ ಪೂಜೆ ಮಾಡು, ದೇವಿ ಪಾರಾಯಣ ಮಾಡು, ಅಂಬಾವನ್ ಧ್ಯಾನ ಮಾಡು. ಪರಮಾತ್ಮ ಹೊಳೆ ಒಂದು ಲೆಟ್ರ್ ಹಾಕದ. 9 ದಿವಸ ಏನು ಮಾಡಕತ್ತ ಮನುಷ್ಯ? 2 ಹೊತ್ತು ಜಳಕ ಮಾಡೋದು, ದೇವ್ರ ಪೂಜೆ ಮಾಡೋದು, ದೇವಿ ಪಾರಾಯಣ ಮಾಡೋದು, ಇದನ್ನು ಸಾಕಾಯ್ತವನಿಗೆ. ಇದನ್ನು ಸಾಕೋದಕ್ಕೆ ಮತ್ತೆ ಹೊಳೆ ಟಪಾಲ್ ಹಾಕದ ಪರಮಾತ್ಮ. 9 ದಿವಸ ವಜ್ಜೆ ಆಗ್ಯದ. ಅವ್ ಥಂಡಿ ದಿನ ಅದ, 2 ಹೊತ್ತು ಜಳಕ ಮಾಡಬೇಕು, ನನಗಾಗಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಇದ್ರೆ ಕಳಿಸೋಣ. ಎರಡು ಶಾಣೆ ಐತಿರಿ ನಾವು. ಆವಾಗ ಮಲ್ಲ ಏನು ಮಾಡಿದ್ರೆ ಅದನ್ನು ಬೇಡಪ್ಪ ತಿಳ್ಕೊಂಡು ಮಹಾಶಿವರಾತ್ರಿ ಒಂದೇ ದಿವಸ ಶಿವ ಜಾಗರಣೆ ಮಾಡಪ್ಪ, ಉಪವಾಸ ಮಾಡು, ಶಿವಧ್ಯಾನ ಮಾಡು, ಲಿಂಗ ಪೂಜೆ ಮಾಡು, ಚಂತದ ಓಂ ನಮ ಶಿವಾಯ ಅಂತೇಳಿ ಪರಮಾತ್ಮ 1 ದಿವಸ ಟೈಮ್ ಕೊಟ್ಟು ಕಳಿಸೋದು. ಆ ಮನುಷ್ಯ 1 ದಿವಸ ಅವತ್ತು ಉಪವಾಸ ಮಾಡೋದು, ಬೆಚ್ಚ ಬೆಳತನ ಭಜನ ಮಾಡೋದು, ಬೆಳಗನ ಜಾಗರಣೆ ಮಾಡೋದು, ಉಪವಾಸ ಮಾಡೋದು. ಉಪವಾಸ ಮಾಡಿ ರಾತ್ರಿ ಖಜೂರಿ ಸಾಬದ ಉಣ್ತೀವಿ ನಾವು. ಇದನ್ನು ವಾಜ್ಯ ಬಿಡ್ತಾವನಿಗೆ. ಮತ್ತೆ ಹೊಳೆ ಟಪಾಲ್ ಹಾಕಿದ ಪರಮಾತ್ಮಗ, ಯಪ್ಪ ಇದನ್ನು 1 ದಿವಸ ವಾಜ್ಯ ಆಗಿದೆ, ಅದಕ್ಕೆ ಒಂದು ಅರ್ಧ ದಿವಸ ಕಳಿಸು ಅಂದ. ಪರಮಾತ್ಮ ಸಿಟ್ಟು ಬಂದು ಹೇಳ್ತಾನ, ಶಿವರಾತ್ರಿ ಒಂದು ಹುಣಿ ಬರ್ತದೆ ನೋಡಿ, ಯಾವುದು ಶಿವರಾತ್ರಿ ಹುಣಿ ಯಾವ್ದು ಬರ್ತದೆ, ಅದು ಒಂದೇ ಮಾಡಿ ಸಾಕಂದ ಪರಮಾತ್ಮ ನಮಗ. ಇದ್ದಿದ್ದ ಮನ್ಯಾಗ ಚಲೋ ಅಂಗಿ ಹರ್ಕೊಂಡು ಜೋಕ್ಮಾರ ಮೋತಿ ಬಣ್ಣ ಹಚ್ಕೊಂಡು ಬರ್ತಾವ ಇವು. ನೀವು ಪಕ್ಕ ಶಾಣೆ ಇದ್ದೀರಿ, ನೀವು ಭಾಳ ಶಾಣೆ ಇದ್ದೀರಿ. ಅವ ಎಲ್ಲ ಒಟ್ಟು ನಿಮಗೆ ಇಟ್ಕೊಂಡು ಹಬ್ಬ ಹೊರದಿಂದ ನಾರ ಅಮಾಸೆ ದೀಪಾವಳಿ ಅಮಾಸೆ ಎಲ್ಲ ನಿಮಗೆ, ನಮಗೇನಿಲ್ಲ. ಅದಕ್ಕೆ ನೀವು ಇಟ್ಟು ಮಂದಿ ನಾವು ಥೋಡೆ ಮಂದಿ ಬರ್ತೀವಿ. ಇರಲಿ, ಹೇಳುವಂಥ ಮಾತು ಯಾವಾಗಲೂ ಶಿವನಾಮ ಸ್ಮರಣೆ ಮಾಡ್ರಿ. ಸಿದ್ಧರಾಮ ಮಲ್ಲಯ್ಯ ನಾಳೆ ಸೊಲ್ಲಾಪುರಕ್ಕೆ ಬರ್ತಾನೆ. ಮಲ್ಲಯ್ಯ ನಾಳೆ ಬಂದು ನೆಲೆಸ್ತಾನೆ. ನೀವು ಭಕ್ತಿನ ಪೂಜೆ ನಮ್ಮ ಊರಾಗ ಬದ, ನಮ್ಮ ಮಠದ ಭಕ್ತಿನಿ ಅವ. ಬೆಳಗ್ಗೆ ಲಿಂಗ ಪೂಜೆ ಮಾಡ್ಕೋತಾನ, ಮುಂಜಾನೆ ಜಳಕ ಮಾಡ್ತಾನ, ಹಣಿ ತುಂಬ ಕೊಟ್ಟು ಇವತ್ತು ಹಚ್ಕೊಂಡ್ ಏನು ಮೈ ತುಂಬ ಇವತ್ತು ಸುಡುಗಾಡು ಸಿದ್ರಂಗೆ ಇವತ್ತು ಹಚ್ಕೋತಾನ. ಹಚ್ಕೊಂಡು ಕೈಯಾಗ ಲಿಂಗ ಇಟ್ಕೋತಾನ.
ಓಂ ನಮೋ ವಿಶ್ವೇಶ್ವರಾಯ ಮಹಾದೇವಾಯ ತ್ರೇದಳಂ ತೃಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜಲಮಪಾಪ ಸಂಹಾರಂ ಏಕಮಿಲ್ವಂ ಶಿವಾರ್ಪಣಂ ಪತ್ರಿ ಹರಿಸ್ತಾನ ಮಕ್ಕಳು ಒಂದು ಏಟು ಗುಮ್ಮನು ಏನೋ ಕಚ್ಚಾಡ್ತಾವ. ಓಂ ದೇವಾಯ ನಮಃ ಶಿವಾಯ ನಮಃ ಏನೋ ಹೊಡೆದಾಡ್ತಾವ ನೋಡವು ಬಡಿಗೆ ಇರ್ತಾವ ಹೊಡಿಯವ್ಕ ಅರಹ ಓಂ ನಮಃ ಶಿವಾಯ. ನಿನ್ನೆ ಪಗರ ಬೇಕ ಪಗರ ಕೊಡು ತಿಜೋರ ರೊಕ್ಕ ಇಟ್ಟಿ ನೋಡು ಪಗರ ಕೊಡೋನಿಗೆ ಓಂ ನಮೋ ಭಸ್ಮಂ ಸಮರ್ಪಯಾಮಿ. ನಮ್ಮ ಗುರುಗಳ ಬಂದಾರ ನೋಡು ನಾ ಮನೆ ಮುಗ್ಸಕ್ಕೆ ಇಲ್ಲೇ ಬಂದ್ರೆ ಪಟ್ನೆ ಮನೆ ಮುಗಿಸ್ ಕಳಿಸು ಮತ್ತೆ ಮುಂದೆ ಲೇಟ್ ಆಗ್ತದ. ಓಂ ನಮಃ ಶಿವಾಯ ಮಾಡೋದೇವ ಹಿಂಗೆ ಪೂಜೆ ತಗೊಂಡು ಮನ್ಯಾಗ ಅವಗೂ ಬೈತಾನ ಮಕ್ಕಳಿಗೂ ಬೈತಾನ. ಅದನ್ನು ಅವ್ರಿಗೆ ಬೈತಾನ ಲಿಂಗಪ್ಪ ಬೈತಾನ ಯಾರಿಗೆ ಫೋನದು ಹೇಳುವಂಥ ಮಾತ ಹಿಂಗೆ ಧ್ಯಾನ ಮಾಡೋದಲ್ಲ. ನಿಷ್ಠೆ ಇಲ್ಲದ ಪೂಜೆ 1000 ವರ್ಷ ಮಾಡಿದ್ದಾರೆ ಏನದು. ಪರಮಾತ್ಮ ಅಂತಾನ ನಂಬಿ ಕರೆದರೆ ಓ ಎನ್ನನೇ ಪರಮಾತ್ಮ. ನಂಬಿ ಕರೀರಿ ಯಪ್ಪ ಅಂತ ಕೂಗ್ರಿ, ಮಲ್ಲಯ್ಯ ಅಂತ ಕೂಗ್ರಿ, ರೇವಣ ಸಿದ್ಧ ಅಂತ ಕೂಗ್ರಿ. ಕೂಗಿ ಕರೆದಾಗ ಓಡೋಡಿ ಬರ್ತಾನೆ ಪರಮಾತ್ಮ ನಮ್ಮಲ್ಲಿ ಅದ ಬಳಕ. ಹಂಗೆ ಕೂಗಿ ಕರೀರಿ. ಶ್ರಾವಣ ಮಾಸ 1 ತಿಂಗಳ ಪುರಾಣ ಇವತ್ತು 10 ದಿವಸ ಗತಿಸ್ತು. ನಾಳೆ ಮಲ್ಲಯ್ಯ ಸೊಲ್ಲಾಪುರಕ್ಕೆ ಬರ್ತಾನೆ, ಮಲ್ಲಯ್ಯನ ಗುಡಿ ಕಟ್ತಾನೆ, ಮಲ್ಲಯ್ಯ ರುದ್ರಾಭಿಷೇಕ ಮಾಡ್ತಾನೆ. ಸಿದ್ಧರಾಮಪ್ಪನ ಪವಾಡ ನೋಡ್ರಿ, ಅದ್ಭುತವಾಗಿರ್ತಂಥ ಪವಾಡ. ಅಂಥ ಮಹಾತ್ಮನ ಪುರಾಣವನ್ನು, ಅಂಥ ಮಹಾತ್ಮನ ಚರಿತ್ರೆಯನ್ನು ನಾವು ನೀವೆಲ್ಲ ಕೇಳಬೇಕಾದ್ರೆ ಸುಮ್ಮನೆ ಬರಂಗಿಲ್ಲ. ನಮ್ಮಲ್ಲಿ ಗುಳಸಾರ ಪುಂಡಾಪರ ಒಂದು ಮಾತು ಹೇಳ್ತಿರಂತ, ರಾಜ್ಯ ಮಿಲೆ ಭಾಗ್ಯ ಮಿಲೆ ಅವ್ರ ಸತ್ಸಂಗ ಮಿಲ್ನ ಬಹುತ್ ಮುಷ್ಕಿಲ್ ಅಂತ ತಿಳ್ಕೊಂಡು ಹೇಳ್ತಿರ್ತ. ರಾಜಕೀಯ ಮಾಡಕ್ಕೆ ಬರ್ತದೆ, ದುಡ್ಡು ಗಳಿಸಕ್ಕೆ ಬರ್ತದೆ. ಈಗೇನು 2 ನಂಬರ್ ವ್ಯಾಪಾರ 10 ಹೊಂಡದ ಕೋಟ್ಯಾಧಿಪತಿ ಆಗ್ತೀರಿ. ಆದ್ರೆ ರಾಜ್ಯ ಮಿಲೆ ಭಾಗ್ಯ ಮಿಲೆ ಅವ್ರ ಸತ್ಸಂಗ ಮಿಲ್ನ ಬಹುತ್ ಮುಷ್ಕಿಲ್ ಆಯ್ತು. ನೀವು ಪುರಾಣ ಕೇಳಬೇಕಂದ್ರೆ ಶರಣಬಸವೇಶ್ ಇದು ಸೊಲ್ಲಾಪುರ ಸಿದ್ಧಾರಮನ ಪುರಾಣ ಕೇಳಬೇಕಂದ್ರೆ, ಪರಮಾತ್ಮ ಧ್ಯಾನ ನಮ್ಗೆ ಕೇಳಬೇಕಂದ್ರೆ, ಅವನ 2 ದುಡಿ ನಮ್ಗೆ ಕಿವ ಬೀಳಬೇಕಂದ್ರೆ ಹಿಂದಿನ ಜನ್ಮದ ಪುಣ್ಯದ ಫಲ ಇದ್ದರೆ ಮಾತ್ರ ಸಿಗದೆ, ಪುಣ್ಯ ತಲ್ಲ ಸಿಗಂಗಿಲ್ಲ. ಊರಾಗ 1000 ಜನ ಇರ್ತದೆ, ಎಲ್ಲೋ ಸಿಗ್ತದೆ ಏನದು ಸಿಗುವುದಿಲ್ಲ. ಅಂಥ ಪುರಾಣ ಪುರುಷ ಕೇಳೋಕೆ ನೀವು ಯಾವುದೋ ಜನ ಪುಣ್ಯ ಅದೇವ ವರ್ಷ ಕಮಿಟಿ ಎಲ್ಲ ಖರ್ಚು ಮಾಡಿ ಎಲ್ಲ ಯಾಕೆ ಹಚ್ತಾರೆ ಅಂದರೆ ಪುರಾಣ ರೇವಣ ಸಿದ್ಧನ ಸಲುವಾಗಿ ಎಲ್ಲ, ಅವ್ರ ಸಲುವಾಗಿ ಎಲ್ಲ. ನಮ್ಮ ಊರಿಗೆ ಒಳ್ಳೆ ಸಂಸ್ಕಾರ ಆಗಲಿ, ಭಕ್ತಿ ಮೂಡಲಿ, ಪರಮಾತ್ಮ ಎಲ್ಲ ಅಂತ ನಾವೆಲ್ಲ ತಿಳ್ಕೊಬೇಕಂತ ತಿಳ್ಕೊಂಡು ಪುರಾಣ ಪ್ರವಚನ ನಡೀತದೆ. ಖರೆ ಏನಿಲ್ಲ ಅದಕ್ಕೆ ಆದರೂ ಸಹಿತ ಎಲ್ಲ ನನ್ನ ಶರಣ ಬಳಗ, ತಂದೆ ಬಳಗ ನೀವೆಲ್ಲ ಪುರಾಣ ಪ್ರವಚನ ಆಲಿಸಂತ. ಇವತ್ತಿನ ದಾಸೋಹ ಪುರಾಣ ಭಿನ್ನ ಯಾರದ ಈಗ ನಿಮ್ಮ ಕಡೆ ನಮ್ಮ ಕಡೆ ಸುದ್ದಿ ಹೇಳಾಗತ್ತೆ. ನಿಮ್ಮೂರ ತಂದೆ ತಾಯಿಗೆಲ್ಲ ಮಕ್ಳು ಕಾಜು ನಮ್ಮ ಕಡೆ ಹೇಳ್ತೆ ಬಂದ್ರೆ ಅಂದ್ರೆ ಅವಪ್ಪ ಮರ್ತೇ ಬಿಡ್ತಾವ ಮೇಲೆ. ಇರಲಿ, ಬಹಳ ಸುಂದರವಾಗಿ ಆ ಪದ್ಯನ ಹೇಳ್ತಂತ ನಮ್ಮ ಶಾಂತಕುಮಾರಣ್ಣವರಿಗೆ ಶ್ರೀಶೈಲ ಕಲ್ಲಪ್ಪ ಬಿರಾಜದಾರ್ ಅವರು 50 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಜೋರಾದ ಚಪ್ಪಣ ಪರಮಾತ್ಮ ಸಂಪನ್ನ ಬಿಡಿಕೊಳ್ಳುತ್ತಾ ಇವಾಗ ಶಿವಯೋಗಿ ಸಿದ್ಧರ